ಅಡಿಕೆ ಬೆಳೆಯೋದಕ್ಕೆ ಬಹಳ ರೈತರು ಮುಂದಾಗ್ತಾ ಇದ್ದಾರೆ. ಆಲ್ಮೋಸ್ಟ್ 40,000ಕ್ಕಿಂತ ಹೆಚ್ಚಿಗೆ ಪ್ರತಿ ಕ್ವಿಂಟಾಲ್ಗೆ ಇದೆ. ಬೆಳೆಗಳ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಣ್ಣಿನ ಆರೋಗ್ಯ ಬಹಳನೇ ಮುಖ್ಯ. ರೈತರು ಬರೀ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತಾನೆ ಅಲ್ಲ, ಸಾವಯವ ರೀತಿಯಲ್ಲಿ ಕೂಡ ನಾವು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಆ ಪೋಷಕಾಂಶಗಳ ಪೂರೈಕೆ ಹೇಗೆ? ಈ ಸಾವಯವ ಇಂಗಾಲ ಇದೇ ನಮಗೆ ಸೂಚನೆ ಆಗುವಂಥದ್ದು. ಈ ಎರಡು ಪೋಷಕಾಂಶಗಳು ಕಡಿಮೆ ಆದಾಗ ರೈತರು ಸಮಸ್ಯೆ ಹೇಳ್ತಾ ಇರ್ತಾರೆ. ನಮಗೆ ಉತ್ತಮವಾದಂಥ ಹೊಂಬಾಳೆಗಳು ಬರ್ತಾ ಇರೋದಿಲ್ಲ, ನಮ್ಮ ಅಡಿಕೆ ಕಾಯಿಗಳು ಉದುರ್ತಾ ಇದೆ ಅಥವಾ ಸೀಳ್ತಾ ಇದೆ. ಏನಾದರೂ ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರಾ? ಮೀಡಿಯಂ ರೇಂಜಿಗೆ ನಾವು ಇದನ್ನ ರೆಕಮೆಂಡ್ ಮಾಡ್ತಾ ಇರ್ತೀವಿ. ಈ ಕಾಂಬಿನೇಷನ್ ಇಲ್ಲಿ ಇರುವಂಥದ್ದೇ ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ, ರೈತರಿಗೋಸ್ಕರ ಒಂದು ಚಿನ್ನ. ಇದು ಇಡೀ ಭಾರತದಲ್ಲಿ ಪ್ರಥಮವಾಗಿ 12 ಪೋಷಕಾಂಶಗಳು ಇರುವಂಥ ಒಂದು ಗೊಬ್ಬರ. ಹಾಯ್ ವೀಕ್ಷಕರೇ, ನಮಸ್ಕಾರ. ನಾನು ಶ್ವೇತಾ. ವೀಕ್ಷಕರೇ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅಂತಹ ರೈತರ ಪರವಾಗಿ ನಿಂತು ಕಾರ್ಯನಿರ್ವಹಿಸ್ತಾ ಇರುವಂತಹ ಜುವಾರಿ ಫಾರ್ಮ್ ಹಬ್ ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವ ಒಂದು ಪ್ರತಿಷ್ಠಿತ ಕಂಪನಿ. ಸರಿಸುಮಾರು 50 ವರ್ಷಗಳಿಂದ ಕೂಡ ಈ ಒಂದು ಕಂಪನಿ ಬೆಳೆಯ ಪಾಲನೆ, ಪೋಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಗತ್ಯವಾಗಿರುವಂತಹ ಉತ್ತಮವಾದ ಉತ್ಕೃಷ್ಟ ಜೈ ಕಿಸಾನ್ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ, ಮಾರುಕಟ್ಟೆಗೆ ಬಿಡುಗಡೆ ಕೂಡ ಮಾಡಿದೆ. ಹಾಗಾಗಿನೇ ರೈತರ ಅತ್ಯಂತ ನಂಬಿಕಾರ್ಹ ಕಂಪ್ನಿ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಬೆಳೆಯ ಉತ್ಪಾದನೆ ಹೆಚ್ಚಿಸಿ ಆ ಮೂಲಕ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಸಾಕಷ್ಟು ಕೊಡುಗೆಯನ್ನು ನೀಡಿದೆ. ಇನ್ನು ಸೇವಾ ಮನೋಭಾವನೆ ಹೊಂದಿರುವಂಥ ಈ ಕಂಪನಿ ರೈತರಿಗೆ ಅಂತಾನೆ ಇದೀಗ ಕೃಷಿ ಮಾರ್ಗದರ್ಶನ ಎನ್ನುವ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಈ ಸರಣಿಯಲ್ಲಿ ತಜ್ಞರು ಕೃಷಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶೇಷವಾಗಿರುವಂತಹ ವಿಚಾರಗಳನ್ನು ತಿಳಿಸ್ಕೊಡಲಿದ್ದಾರೆ. ಈ ಸರಣಿಯ ಮೊದಲನೇ ಸಂಚಿಕೆ ಇದಾಗಿರೋದ್ರಿಂದ ಇದರಲ್ಲಿ ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಇಳುವರಿಯನ್ನು ಪಡಿಬೇಕಾದ್ರೆ ಸಮತೋಲನವಾಗಿರುವಂತಹ ಪೋಷಕಾಂಶಗಳ ನಿರ್ವಹಣೆ ಎಷ್ಟು ಮುಖ್ಯ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಜುವಾರಿ ಫಾರ್ಮ್ ಹಬ್ನ ಕೃಷಿ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಆದರ್ಶ್ TS ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಬಹುಮುಖ್ಯವಾಗಿ ಅಡಿಕೆ ಬೆಳೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೀರಾ ನೀವು. ನೋಡ್ಬೋದಾಗಿದೆ, ಈಗ ನಮ್ಮ ಕಡೆ ಎಲ್ಲ ನಾವು ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಬಿಟ್ಟು ಈ ಅಡಿಕೆ ಬೆಳೆಯೋದಕ್ಕೆ ಬಹಳ ರೈತರು ಮುಂದಾಗ್ತಾ ಇದ್ದಾರೆ. ಇದು ಯಾಕೆ, ಏನಂತ ಹೇಳ್ತೀರಾ? ಏನು ಅಂತಂದರೆ ಇವತ್ತು ಭಾಳಷ್ಟು ಈಗ ರೈತರಲ್ಲೂ ಎಲ್ಲಿ ಆದಾಯ ಹೆಚ್ಚಿಗೆ ಇರುತ್ತೆ ಅನ್ನುವಂಥದ್ದು ಒಂದು ತಲೆಯಲ್ಲಿರುತ್ತೆ. ಯಾಕೆಂದರೆ ಕಳೆದ ಒಂದು 5 ವರ್ಷದಿಂದನೂ ಅಡಿಕೆಯ ಒಂದು ಧಾರಣೆ ಒಂದು ಸ್ಥಿರವಾಗಿದೆ. ಸ್ಥಿರ ಅಂದ್ರೇನು, ಆಲ್ಮೋಸ್ಟ್ 40,000ಕ್ಕಿಂತ ಹೆಚ್ಚಿಗೆ ಪ್ರತಿ ಕ್ವಿಂಟಾಲ್ಗೆ ಇದೆ. ಅದು ಸ್ವಲ್ಪ ಬೇಸಿಗೆ ಸಮಯದಲ್ಲಿ ಬಂದರೆ 50, 60, 70 ಸಾವಿರದವರೆಗೂ ಹೋಗಿದ್ದಿದೆ. ಕೋವಿಡ್ಗಿಂತ ಸ್ವಲ್ಪ ಮುಂಚೆ ಕೂಡ ಒಂದು ಸಮಯದಲ್ಲಿ ಆಲ್ಮೋಸ್ಟ್ 90,000ವರೆಗೂ ಅಡಿಕೆ ಹೋಗಿತ್ತು ಪ್ರತಿ ಕ್ವಿಂಟಲು. ಇದು ಒಂದು ರೈತರಲ್ಲಿ ಆಸಕ್ತಿ ಹೆಚ್ಚಿಗೆ ಆಗಿರುವಂಥದ್ದು. ಸ್ವಲ್ಪ ಇದ್ದಿದ್ದರಲ್ಲಿ ಬಯಲುಸೀಮೆಯಲ್ಲಿ ಈ ಏರಿಯಾ ಜಾಸ್ತಿ ಆಗ್ತಾ ಇರೋವಂಥದ್ದು. ಯಾಕೆಂದರೆ ಇಲ್ಲಿ ಮಲೆನಾಡಲ್ಲಿ ಮತ್ತು ಕರಾವಳಿಯಲ್ಲಿ ಬೀಳುವಂಥ ಕಷ್ಟ ಸ್ವಲ್ಪ ಬಯಲುಸೀಮೆಯಲ್ಲಿ ಕಡಿಮೆ ಇರುತ್ತೆ. ಮೊದಲನೇದಾಗಿ ಏನು ಅಂತಂದರೆ ರೋಗಗಳದು ಅಲ್ಲಿ ತುಂಬಾ ನಾವು ಕೇರ್ ತಗೋತಾ ಇರಬೇಕಾಗತ್ತೆ. ಆದರೆ ಇವತ್ತು ಈ ಏರಿಯಾದಲ್ಲೂ ಸಹಿತ ನಮಗೆ ಬಯಲುಸೀಮೆ ಏರಿಯಾ ಅಂತ ನಾವು ನೋಡೋದಾದರೆ ಈಗ ಕಳೆದ ಒಂದು 2015ಕ್ಕಿಂತ ಮುಂಚೆ ಬರೀ ಒಂದು 3 ಲಕ್ಷ ಹೆಕ್ಟೇರಷ್ಟು ಅಡಿಕೆ ಬೆಳೆ ಇರ್ತಿತ್ತು. ಆದರೆ ಇತ್ತೀಚೆಗೆ ದಿನದಿನಕ್ಕೆ ಅದು ಬೆಳೀತಾ ಇದೆ. ಆಲ್ಮೋಸ್ಟ್ 8 ಲಕ್ಷ ಹೆಕ್ಟೇರ್ ಅಷ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪ್ರದೇಶದಲ್ಲೂ ಇದು ಸ್ವಲ್ಪ ಅಂದರೆ ಏರಿಯಾ ಇಂಪ್ರೂವ್ ಆಗ್ತಾ ಇದೆ. ಹಾಗಾದರೆ ಯಾವ ಪ್ರದೇಶದಲ್ಲಿ ಬೇಕಾದ್ರೂ ನಾವು ಇದನ್ನು ಬೆಳಿಬೋದಾ, ಅಥವಾ ಇಂಥ ಪ್ರದೇಶ ಅಂತಲೇ ಇರಬೇಕಾ? ಮಣ್ಣಿನ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ? ಮುಖ್ಯವಾಗಿ ನನಗೆ ಪ್ರದೇಶ ಅಂತ ಹೇಳಿದಾಗ ಯೂಶಲಿ 1,000ರಿಂದ 4,000 mm ಪ್ರತಿ ವರ್ಷದಲ್ಲಿ ಬೀಳುವಂಥ ಮಳೆ ಪ್ರದೇಶ ಇರುತ್ತೆ. ಮತ್ತು ಎರಡನೇದಾಗಿ ಬಿಸಿಲು ಸ್ವಲ್ಪ ಕಡಿಮೆನೇ ಇರಬೇಕು. ಯೂಶಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಬಿಸಿಲುಗಳು ಇರುತ್ತೆ. ಅದಲ್ಲದೆ ಮುಖ್ಯವಾಗಿ ನೀರು ಮತ್ತು ನೀರು ಬಸಿದು ಹೋಗುವಂಥ ಒಂದು ಮಣ್ಣು, ಈ 2 ಅಂಶ ಬಹಳ ಇಂಪಾರ್ಟೆಂಟು. ಹಾಗಾಗಿ ಈಗ ನಾವೇನು ನೋಡ್ತಾ ಇದ್ದೀವಿ, ಬೆಳೀತಾ ಇರುವಂಥ ಅಂದರೆ ಮೊದಲು ಟ್ರೆಡಿಷನ್ ಆಗಿ
ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾಗೆ ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಪ್ರದೇಶಗಳಲ್ಲಿ ಮಲೆನಾಡು ಮತ್ತು ಕರಾವಳಿಯಲ್ಲಿ ಯಥೇಚ್ಛವಾಗಿತ್ತು. ಇತ್ತೀಚೆಗೆ ಅಂದರೆ ಮುಂಚೆಯಿಂದನೂ ಇತ್ತು, ಆದರೆ ಸಡನ್ನಾಗಿ ಏರಿಯಾ ಇನ್ಕ್ರೀಸ್ ಆಗಿರುವಂಥ ಜಿಲ್ಲೆಗಳಲ್ಲಿ ಅಂತಂದರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಈವನ್ ಹಾವೇರಿಯಲ್ಲಿ ನಾವು ಕೇಳಿದಂಥವ್ರು ಈಗಾಗಲೇ ಧಾರವಾಡ, ಗದಗು ಮತ್ತು ಈ ಕಡೆ ಚಿಕ್ಕಬಳ್ಳಾಪುರ, ಚಾಮರಾಜನಗರ ಈ ಕಡೆ ಎಲ್ಲ ಕಡೆನೂ ವಿಸ್ತರಣೆ ಆಗ್ತಾ ಇದೆ ಅಡಿಕೆಯದು. ಇಲ್ಲಿ ಎಲ್ಲ ರೈತರು ಒಂದು ಮನದಲ್ಲಿ ಇಟ್ಕೋಬೇಕಾದ್ರೆ ನೀರು ಚೆನ್ನಾಗಿರ್ಬೇಕಷ್ಟೆ, ವಾಟರ್ ಸೋರ್ಸ್ ಚೆನ್ನಾಗಿರಬೇಕು. ಅಟ್ಲೀಸ್ಟ್ ಇವತ್ತು ಯಾಕೆಂದರೆ 1500 ಅಡಿವರೆಗೂ ಬೋರ್ಗಳನ್ನು ಕೊರೆದು ನೀರನ್ನು ಎತ್ತುತ್ತಿದ್ದಾರೆ. ಅಂಥ ಒಂದು ಒಳ್ಳೆ ನೀರು ಅವರಲ್ಲಿ ಸಫಿಷಿಯೆಂಟಾಗಿ ಇದೆ ಅಂತಂದರೆ ಈ ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುತ್ತೆ. ಸರಿ ಸರಿ. ಇನ್ನು ನೀರಿನ ಜೊತೆಗೆ ಮಣ್ಣು ಎಂಥದಿರಬೇಕು ಮತ್ತು ಯಾವ ಮಣ್ಣಿನ ಪ್ರದೇಶದಲ್ಲಿ ಬೆಳೆದ್ರೆ ಬಹಳ ಉತ್ತಮವಾಗಿ ನಾವು ಇಳುವರಿಯನ್ನು ಯೂಶಲಿ ಕಾಣಬಹುದಾಗಿದೆ? ಆಯಿತು, ಮಣ್ಣಿನ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ಮಣ್ಣು ನಾನು ಆಗಲೇ ಹೇಳಿದಾಗೆ ಪೂರ್ತಿ ನೀರು ಬಸಿದು ಹೋಗುವಂಥ ಮಣ್ಣಾಗಿರಬೇಕು. ಜೇಡಿ ಮಣ್ಣು ಥರದಲ್ಲಿ ಇರಬಾರ್ದು, ಆ ಥರ ಇರಬಾರ್ದು. ಎರಡನೇದಾಗಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಚೆನ್ನಾಗಿರಬೇಕು. ನಮ್ಮ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ. ಆದರೆ ಇತ್ತೀಚೆಗೆ ಬರೀ ಅಡಿಕೆ ಬೆಳೆ ಒಂದೇ ಅಲ್ಲ, ಬೇರೆ ಬೆಳೆಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಅಂದರೆ ಬೆಳೆಯುವಂಥ ಭೂಮಿಯಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಿದೆ, ಅದರ ಬಗ್ಗೆನೂ ನಾನು ಮುಂದೆ ಹೇಳ್ತೀನಿ. ಎರಡನೇದಾಗಿ ಮಣ್ಣಿನ ರಸಸಾರ. ಮಣ್ಣಿನ ರಸಸಾರ ಯೂಶಲಿ ನಾವು ಒಂದು ನ್ಯೂಟ್ರಲ್ pH ಅಂತ ಹೇಳ್ತೀವಿ, ಅದು 6.5 to 7.5. ಆದರೆ ಭಾಳಷ್ಟು ಈಗ ಕರಾವಳಿ, ಮಲೆನಾಡು ಭಾಗದಲ್ಲಿ ನಮಗೆ ಅದು ಅಸಿಡಿಕ್ ರೇಂಜ್ ಅಂತಲೇ ಹೇಳ್ತೀವಿ, 7ಕ್ಕಿಂತ ಕಡಿಮೆ ಇರುತ್ತೆ, ಅಲ್ಲೂ ಕೂಡ ಅಡಿಕೆ ಬೆಳವಣಿಗೆ ಆಗುತ್ತೆ. ಮತ್ತು ಈಗ ಬಯಲುಸೀಮೆಯಲ್ಲೂ ಸಹಿತ 8ರವರೆಗೂ ಇದೆ ರಸಸಾರ, 7ಕ್ಕಿಂತ ಜಾಸ್ತಿ, 8, 8.5 ಇಲ್ಲಿವರೆಗೂ ಇದೆ. ಆ ಪ್ರದೇಶದಲ್ಲೂ ನಮಗೆ ಸೂಕ್ತ ಅಂತಂದರೆ 6.5ರಿಂದ 7.5 ಈ ರಸಸಾರ ಸೂಕ್ತವಾಗಿರುತ್ತೆ. ಸರ್, ಇನ್ನು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಪೋಷಕಾಂಶಗಳನ್ನು ಒಂದು ಸಮತೋಲನವಾಗಿ ತೆಗೆದುಕೊಳ್ತಾ ಹೋಗಬೇಕು. ಇಲ್ಲಿ ರೈತ ಆತನ ಆರೋಗ್ಯ ಕೂಡ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ಆತ ಬೆಳೆಯುವಂತಹ ಬೆಳೆಗಳ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಣ್ಣಿನ ಆರೋಗ್ಯ ಬಹಳನೇ ಮುಖ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಣ್ಣಿನ ಆರೋಗ್ಯ ನಾನು ಮೊದಲನೇದಾಗಿ ಹೇಳೋದಂದರೆ ಈ ಸಾವಯವ ಇಂಗಾಲ ಇದೇ ನಮಗೆ ಸೂಚನೆ ಆಗುವಂಥದ್ದು. ಈ ಸಾವಯವ ಇಂಗಾಲ ಮುಂಚೆ ನಮಗೆ 1960ರಿಂದ ಹಿಂದಕ್ಕೆ 0.75ಇಂದ ಮೇಲ್ವರೆಗೂ ಸಾವಯವ ಇಂಗಾಲ ಇತ್ತು. ಆದರೆ ಇವತ್ತು 0.5ಗಿಂತ ಕಡಿಮೆ ಆಗಿದೆ, 0.5ಕ್ಕಿಂತ ಕಡಿಮೆ ಈ ಸಾವಯವ ಇಂಗಾಲ ಆಗಿದೆ. ಯಾವಾಗ ಸಾವಯವ ಇಂಗಾಲ ಕಡಿಮೆ ಆಗುತ್ತೆ ಆಗ ಪೋಷಕಾಂಶಗಳ ಲಭ್ಯತೆ ಕೂಡ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ರೈತರು ಬರೀ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತಲೇ ಅಲ್ಲ, ಸಾವಯವ ರೀತಿಯಲ್ಲಿ ಕೂಡ ನಾವು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಅಥವಾ ಕೋಳಿ ಗೊಬ್ಬರ ಇರ್ಬೋದು, ಈ ರೀತಿ ಮತ್ತು ಹಸಿರೆಲೆ ಗೊಬ್ಬರಗಳು ಇದನ್ನು ಕೊಡಬೇಕು. ನಮ್ಮಲ್ಲಿ ಈಗ ಸ್ವಲ್ಪ ಜಾನುವಾರುಗಳು ಸಾಕಾಣಿಕೆ ಕಡಿಮೆ ಆಗಿದೆ, ಹಾಗಾಗಿ ಸಗಣಿ ಗೊಬ್ಬರ ಸಿಗೋದು ತುಂಬ ಕಡಿಮೆ ಆಗ್ತಾಯಿದ್ರೆ, ಹಾಗಾಗಿ ನಾವು ಎಲ್ಲಿ ನಮಗೆ ನಮ್ಮದೇ ಆದಂಥ ಗೊಬ್ಬರಗಳು ದೊರೀತಾ ಇರಲ್ಲ ಅಂದಾಗ ಈ ರೀತಿಯಾದಂಥ ಕಾಂಪೋಸ್ಟ್ಗಳನ್ನು ನಾವು ಉಪಯೋಗಿಸ್ಕೋಬೋದು. ನಮ್ಮಲ್ಲೂ ಸಹಿತ ಭೂಮಿತ್ರ ಅನ್ನುವಂಥ ಏನು ಜೈ ಕಿಸಾನ್ ಭೂಮಿತ್ರ ಈ ಕಾಂಪೋಸ್ಟನ್ನು ಅವರು ಉಪಯೋಗಿಸ್ಕೊಂಡು ಪ್ರತಿ ಅಡಿಕೆಗೆ ಆಲ್ಮೋಸ್ಟ್ 2ರಿಂದ 3 kgವರೆಗೂ ಪ್ರತಿ ಗಿಡಕ್ಕೆ ಅದನ್ನು ಹಾಕ್ಬೋದು. ಹಾಗೆ ಕ್ರಮೇಣವಾಗಿ ಆ ಸಾವಯವ ಇಂಗಾಲವನ್ನು ಇಂಪ್ರೂವ್ ಮಾಡ್ಕೋಬೋದು. ಇನ್ನು ರಸಸಾರಕ್ಕೆ ಬಂದರೆ ಅಂದರೆ ಸಾಯಿಲ್ pH, ಎಲ್ಲ ಪೋಷಕಾಂಶಗಳು ಚೆನ್ನಾಗಿ ಗಿಡಗಳಿಗೆ ದೊರಿಬೇಕು ಅಂತಂದರೆ ಅಡಿಕೆ ಇರ್ಬೋದು, ಇನ್ನಿತರ ಯಾವುದೇ ಬೆಳೆ ಇರ್ಬೋದು, 6.5ರಿಂದ 7.5 ಇದು ಒಂದು ನ್ಯೂಟ್ರಲ್ ಬ್ಯಾಂಡ್ ಅಂತ ಹೇಳ್ತೀವಿ ಈ ಮಣ್ಣಿನ ರಸಸಾರ. ಇಲ್ಲಿ ಈ ರಸಸಾರದಲ್ಲಿದ್ದರೆ ನಮಗೆ 100% ನಮ್ಮ ಎಲ್ಲ ಪೋಷಕಾಂಶಗಳು ಭೂಮಿಯಿಂದ ಗಿಡಗಳಿಗೆ ಬರುತ್ತೆ. ಇನ್ನು ಈ ಅಡಿಕೆ ಬೆಳೆಯಲ್ಲಿ 2 ಮಣ್ಣುಗಳಲ್ಲೂ ಸಹಿತ ಅಡಿಕೆಯನ್ನು ಬೆಳೆಯುತ್ತಾರೆ. ಒಂದು ಆಮ್ಲ ಮಣ್ಣು ಅಂದರೆ ಅಸಿಡಿಕ್ ಸಾಯಿಲ್ಸು, ಎಲ್ಲಿ ರಸಸಾರ 7ಕ್ಕಿಂತ ಕಡಿಮೆ ಇರುವಂಥದ್ದು, ಹಾಗೆ ಆಲ್ಕಲೈನು ಕ್ಷಾರೀಯ ಮಣ್ಣು, ಇದು ಕೂಡ ನಮಗೆ ರಸಸಾರ 7ಕ್ಕಿಂತ ಜಾಸ್ತಿ ಇರುವಂಥದ್ದು. ಅದಕ್ಕೆ ನಾವು ಇನ್ನು ಮೊದಲನೇದಾಗಿ ಆಂಗ್ಲ ಮಣ್ಣು ಅಂತ ಅಂದರೆ ಅಸಿಡಿಕ್ ಸಾಯಿಲ್ಸಲ್ಲಿದ್ದರೆ ನಮ್ಮದೇ ಜೈ ಕಿಸಾನ್ ಸ್ಪೆಷಾಲಿಟಿ ಸೆಟ್ರೈಟ್, ಇದು ಆಂಗ್ಲ ಮಣ್ಣಿಗೋಸ್ಕರನೇ ಇರುವಂಥ ಒಂದು ಉತ್ಪನ್ನ. ಈಗ ಕಾಫಿ ಬೆಳೆಯುವಂಥ ಅಥವಾ ಮಲೆನಾಡು ಪ್ರದೇಶ ಏನಿದೆ ಮತ್ತು ಕರಾವಳಿ, ಇಲ್ಲಿ ಈ ಒಂದು ಅಸಿಡಿಕ್ ಸೆಟ್ರೈಟನ್ನು ಉಪಯೋಗ ಮಾಡ್ತಾರೆ. ಹಾಗೆ ಇನ್ನು ಬಯಲುಸೀಮೆಗೆ ಬಂದಾಗ
ನಮಗೆ ಆಲ್ಕಲೈನ್ಸ್ ಸೆಟ್ರೈಟ್ ಅಂತಲೇ ಹೇಳ್ತೀವಿ. ಇದು ಕೂಡ ಜೈ ಕಿಸಾನ್ ಸ್ಪೆಷಾಲಿಟಿ ಮಹಾ ಸೆಟ್ರೈಟ್ ಅಂತಲೇ ನಾವು ಅದನ್ನು ಡಿಫ್ರೆನ್ಸಿಯೇಟ್ ಮಾಡಿರೋದು. ಈ ಭಾಗದಲ್ಲೆಲ್ಲ ನಮಗೆ ಈ ಆಲ್ಕಲೈನ್ ಸೆಟ್ರೈಟು ದೊರೀತಾ ಇರುತ್ತೆ. ಇದು ಪ್ರತಿಯೊಂದು ಅಡಿಕೆಗೆ ಆಲ್ಮೋಸ್ಟ್ 1-2 kgವರೆಗೂ ಕೊಡಬೇಕಾಗತ್ತೆ. ಯಾವಾಗ ಇದು 1-2 kg ಅಂದರೆ, ಈಗ ರಸಸಾರ ಏನಾದರೂ ಜಸ್ಟ್ ನ್ಯೂಟ್ರಲ್ ಬ್ಯಾಂಡಿಂದ 1.5 ಜಾಸ್ತಿ ಇದ್ದಾಗ ನಮಗೆ 1 kg ಅಷ್ಟು ಸಾಕಾಗ್ತಿರುತ್ತೆ. ಇಲ್ಲ 1ಕ್ಕಿಂತ ಜಾಸ್ತಿ ನ್ಯೂಟ್ರಲ್ ಬ್ಯಾಂಡ್ 6.5 ಅದಕ್ಕಿಂತ ಕೆಳಗೆ 5.5ಕ್ಕಿಂತ ಕೆಳಗಿರಲಿ, ಅಥವಾ 7.5ರಿಂದ 8.5 ಅದಕ್ಕಿಂತ ಮೇಲಿದ್ದಾಗ ನಾವು 2 kgವರೆಗೂ ಉಪಯೋಗ ಮಾಡಬೇಕಾಗತ್ತೆ. ಅದಕ್ಕೆ ಅಂತಲೇ ನಮ್ಮಲ್ಲಿ ನಮ್ಮ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದಿಂದನೇ ಮೊದಲು ಒಂದು ಉತ್ಪನ್ನವನ್ನು ನಾವು ಡೆವಲಪ್ ಮಾಡಿದಂಥದ್ದು. ಈ 2 ಸೆಟ್ರೈಟ್ಗಳನ್ನು ಆ ಪ್ರದೇಶದಲ್ಲಿ ಉಪಯೋಗವನ್ನು ಮಾಡ್ಕೋಬೇಕಾಗತ್ತೆ. ಸರಿ, ನೀವು ಪೋಷಕಾಂಶಗಳ ಬಗ್ಗೆ ಈಗ ತಿಳಿಸ್ಕೊಟ್ರಿ. ಆ ಪೋಷಕಾಂಶಗಳನ್ನು ರೈತರು ಯಾವ ರೀತಿ ಒಂದು ಪ್ರಮಾಣದಲ್ಲಿ ಅಥವಾ ಹೇಗೆ ಅದನ್ನು ನೀಡಬೇಕಾಗುತ್ತೆ ಅಂತ ಹೇಳಿ. ಈಗ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಒಂದು ಮುಖ್ಯ ಪೋಷಕಾಂಶಗಳಿರ್ತೀವಿ. ನೆಕ್ಸ್ಟ್ ಮಧ್ಯಮ ಪೋಷಕಾಂಶ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್, ಈ ಪೋಷಕಾಂಶಗಳು ಇರುತ್ತೆ. ಹಾಗೆ ಲಘು ಪೋಷಕಾಂಶಗಳು, ಲಘು ಪೋಷಕಾಂಶಗಳಲ್ಲಿ ಒಂದು ಜಿಂಕ್ ಇರ್ಬೋದು, ಬೋರಾನ್, ಇವೆರಡು ಅತಿ ಮುಖ್ಯವಾದದ್ದು ಯಾವುದಕ್ಕೆ, ಅಡಿಕೆ ಬೆಳೆಗೆ. ಅದರ ಜೊತೆಗೆ ಈವನ್ ಕಾಪರು, ಅಂದರೆ ಮಾಲಿಬ್ಡಿನಮ್ಮು, ಮ್ಯಾಂಗನೀಸು, ಐರನ್ನು, ಈ ಎಲ್ಲ ಕೂಡ ಪೋಷಕಾಂಶಗಳ ಒಂದು ಮಿಶ್ರಣ ಇರುತ್ತೆ. ಅದಕ್ಕೆ ಮುಂಚೆ ಏನಾಗ್ತಿತ್ತು, ಪ್ರತಿಯೊಂದು ಪೋಷಕಾಂಶನೂ ಒಂದೊಂದೇ ಆದಂಥ ಉತ್ಪನ್ನಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ಅಡಿಕೆಗೆ ನಮ್ಮಲ್ಲಿ ಬ್ಲೆಂಡೆಡ್ ಫರ್ಟಿಲೈಸರ್ ಅಂತಲೇ ಕರಿತೀವಿ. ಜೈ ಕಿಸಾನ್ ಸ್ಪೆಷಾಲಿಟಿ ಎಲ್ಲ ಮಿಶ್ರಣ ಆಗಿರೋ ಜೈ ಕಿಸಾನ್ ಸ್ಪೆಷಾಲಿಟಿ. ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷು 14, 6 ಮತ್ತು 21 ಇರುತ್ತೆ. ಅಂದರೆ ರೇಷಿಯೋ 14 ಮತ್ತು 6% ಮತ್ತು 21. ಏನಕ್ಕೆ ಈ ರೇಷಿಯೋ ಅಥವಾ ಏನಕ್ಕೆ ಈ ಕಂಟೆಂಟು ಅಂತ ಅಂದರೆ, ಪ್ರತಿ ಅಡಿಕೆ ಗಿಡಕ್ಕೆ 100 ಗ್ರಾಮ್ ಸಾರಜನಕ, ಇದು ಪ್ಯೂರ್ ಟೆಕ್ನಿಕಲಲ್ಲಿ ಹೇಳೋದಾದರೆ ಸಾರಜನಕ 100 ಗ್ರಾಮ್ ಬೇಕಾಗಿರುತ್ತೆ, ರಂಜಕ ಕೇವಲ 40 ಗ್ರಾಮ್ ಬೇಕಾಗಿರುತ್ತೆ. ಇನ್ನು ಪೊಟ್ಯಾಷ್ 140ರಿಂದ 200-250ವರೆಗೂ ಬೇಕಾಗ್ತಿರುತ್ತೆ. ಮತ್ತು ಇದು ನಾರ್ಮಲ್ ಸಾಯಿಲ್ಸ್ಗೆ ಅಂತ ಹೇಳುವಂಥದ್ದು. ಸಪೋಸ್ ಮಣ್ಣು ಪರೀಕ್ಷೆ ಮಾಡಿದಾಗ ಅವರ ಒಂದು ಪೋಷಕಾಂಶಗಳ ಏನು ಅದರಲ್ಲಿ ಕೊರತೆ ಇದೆಯಾ, ಜಾಸ್ತಿ ಇದೆಯಾ ಅಥವಾ ಮೀಡಿಯಮಲ್ಲಿ ಇದೆಯಾ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆ ಮೀಡಿಯಮ್ ರೇಂಜಿಗೆ ನಾವು ಇದನ್ನು ರೆಕಮೆಂಡ್ ಮಾಡ್ತಾ ಇರ್ತೀವಿ. ಸಪೋಸ್ ಕಡಿಮೆ ಲೋ ಇತ್ತು ಅಂತ ಅಂದಾಗ ಆ ಪ್ರಮಾಣವನ್ನು ಸ್ವಲ್ಪ 20-25% ಜಾಸ್ತಿ ಮಾಡ್ತೀವಿ. ಈಗ ಜೈ ಕಿಸಾನ್ ಸ್ಪೆಷಾಲಿಟಿ ಅರೆಕಾ ಸ್ಪೆಷಲ್ ಅಂತಲೇ ಹೇಳ್ತೀವಿ. ಇದು 14-6-21 750 ಗ್ರಾಮು ಪ್ರತಿ ವರ್ಷಕ್ಕೆ ನಾವು ಒಂದು ಗಿಡಕ್ಕೆ ಕೊಡಬೇಕಾಗತ್ತೆ. ಇದು ಒಂದು ಸಾರಿ ಅಕ್ಟೋಬರಿಂದ ಡಿಸೆಂಬರ್ ಟೈಮಲ್ಲಿ ಒಂದು ಸಾರಿ ಆದರೂ ಕೊಡ್ಬೋದು. ಇನ್ನು ಕರಾವಳಿ, ಮಲೆನಾಡು ಭಾಗದಲ್ಲಿ 2 ಸಾರಿ ಪ್ರತಿ ವರ್ಷಕ್ಕೆ ಕೊಡ್ತಾರೆ. ಅಲ್ಲಿ ಆಲ್ಮೋಸ್ಟ್ ಒಂದು 350 ಗ್ರಾಮ್ 375 ಗ್ರಾಮು ಒಂದು ಸಾರಿಗೆ, ಅಂದರೆ ಟೋಟಲ್ ಆಗಿ 750 ಗ್ರಾಮಿಂದ ಒಂದು 800 ಗ್ರಾಮ್ವರೆಗೂ 2 ಸಾರಿ ಸೇರಿ ಕೊಡ್ತಾ ಇರ್ತಾರೆ. ಈ ರೀತಿ ಈ ಒಂದು ಮುಖ್ಯ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಇನ್ನು ಮಧ್ಯಮ ಪೋಷಕಾಂಶಗಳು ನಮಗೆ ಸೆಟ್ರೈಟ್ ಮುಖಾಂತರನೂ ದೊರೀತಾ ಇರುತ್ತೆ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್, ಅದರಲ್ಲಿ ಮಣ್ಣಿನ ರಸಸಾರವನ್ನು ಕರೆಕ್ಟ್ ಮಾಡೋದ್ರ ಜೊತೆಗೆ ಈ ಪೋಷಕಾಂಶಗಳನ್ನು ಒದಗಿಸ್ತಾ ಇರುತ್ತೆ. ಇನ್ನು ಲಘು ಪೋಷಕಾಂಶಗಳು ಭಾಳ ಮುಖ್ಯ. ಲಘು ಪೋಷಕಾಂಶಗಳಲ್ಲಿ ಅಂದರೆ ಈ ಜಿಂಕು ಮತ್ತು ಬೋರಾನ್, ಈ 2 ಪೋಷಕಾಂಶಗಳು ಕಡಿಮೆ ಆದಾಗ ನಮಗೆ ಉತ್ತಮವಾದಂಥ ಹೊಂಬಾಳೆಗಳು ಬರ್ತಾ ಇರೋದಿಲ್ಲ. ಎರಡನೇದಾಗಿ ರೈತರು ಸಮಸ್ಯೆ ಹೇಳ್ತಾ ಇರ್ತಾರೆ. ಒಂದು, ನಮ್ಮ ಅಡಿಕೆ ಕಾಯಿಗಳು ಉದುರ್ತಾ ಇದೆ ಅಥವಾ ಸೀಳ್ತಾ ಇದೆ, ಈ ರೀತಿ ಸಮಸ್ಯೆಗಳನ್ನು ಹೇಳ್ತಾರೆ. ಇದು ಬೋರಾನಿನ ಒಂದು ಕೊರತೆ ಮತ್ತು ಪೊಟ್ಯಾಷ್ನ ಒಂದು ಕೊರತೆ ಇದ್ದಾಗ ಇದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅದಕ್ಕೆ ಈ ಕಾಂಬಿನೇಷನ್ ಇಲ್ಲಿ ಇರುವಂಥದ್ದೇ ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ ಬೋರೋಸಾನ್ ಅಂತ ಹೇಳ್ತೀವಿ. ಹೆಸರು ಬೋರೋಸಾನ್ ಅಂತಿದ್ದಂಗೆ ಭಾಳಷ್ಟು ಜನ ಬರೀ ಬೋರಾನ ಅಂತ ಅಂದ್ಕೊಳ್ತಾರೆ. ಇದರಲ್ಲಿ ಬರೀ ಬೋರಾನ್ ಅಷ್ಟೇ ಇರೋದಿಲ್ಲ, ಜಿಂಕು, ಬೋರಾನು ಮತ್ತು ಮ್ಯಾಂಗನೀಸು ಮತ್ತು ಕಬ್ಬಿಣ, ಈ 4 ಪೋಷಕಾಂಶಗಳನ್ನು ನಾವು ಡಿಕ್ಲೇರ್ ಮಾಡಿರ್ತೀವಿ. ಜೊತೆಗೆ ಮೆಗ್ನೀಷಿಯಮ್, ಸಲ್ಫರ್ ಮತ್ತು ಮಾಲಿಬ್ಡಿನಮ್ ಕೂಡ ಆ ಮಿಶ್ರಣದಲ್ಲಿ ಇರುತ್ತೆ. ಕೇವಲ 100 ಗ್ರಾಮ್ ಈ ಏನು ಅಡಿಕೆ ಸ್ಪೆಷಲ್ ಅಂತ ಹೇಳ್ತೀವಲ್ಲ 14-6-21, ಅದ್ರ ಜೊತೆಗೇ
ಕೇವಲ ಒಂದು 100 ಗ್ರಾಮ್ ಪ್ರತಿ ಗಿಡಕ್ಕೆ ಕೊಟ್ಟರೆ ಈ ಸಮಸ್ಯೆಗಳನ್ನೆಲ್ಲ ನಿರ್ವಹಣೆ ಮಾಡ್ಬೋದು. ಮತ್ತು ಲಘು ಪೋಷಕಾಂಶಗಳು ಕೂಡ ಪೂರ್ತಿಯಾಗಿ ಒಂದು ಬ್ಯಾಲೆನ್ಸ್ ರೂಪದಲ್ಲಿ ನಾವು ಅಡಿಕೆ ಮರಕ್ಕೆ ಕೊಡ್ಬೋದು. ಸರ್, ಈಗ ಯಾವುದೇ ಒಂದು ಮರ ಬೆಳಿಬೇಕಾದ್ರೂ ಚೆನ್ನಾಗಿ ಬೇರು ಬಹಳ ಮುಖ್ಯ ಅಂತ ಹೇಳ್ತೀವಿ. ಈಗ ನೀವು ಕೂಡ ಹೇಳಿದ್ರಿ ಬೇರಿಂದನೇ ಪೋಷಕಾಂಶಗಳು ಬರಬೇಕಾಗತ್ತೆ ಅಂತ ಹೇಳಿ. ಆ ಪೋಷಕಾಂಶಗಳ ಪೂರೈಕೆ ಹೇಗೆ, ಆ ಒಂದು ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ. ಮುಖ್ಯವಾಗಿ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗಿರಬೇಕು ಅನ್ನೋದಕ್ಕೆ ನಾವು ಈ ಪೋಷಕಾಂಶಗಳಿಂದನೂ ಅಂದರೆ ರಂಜಕದಿಂದ ಬೇರಿನ ಬೆಳವಣಿಗೆ ಆಗ್ತಾ ಇರುತ್ತೆ. ಅದಲ್ಲದೆ ಈಗ ಇತ್ತೀಚೆಗೆ ನಾವು ಏನು ಸಾವಯವದ ಗೊಬ್ಬರ, ಅದರಲ್ಲೂ ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿಯಲ್ಲಿ ಫಾರ್ಮ್ ಗೋಲ್ಡ್ ಅಂತಲೇ ಹೇಳ್ತೀವಿ. ಅದು ನೋಡು ಹೇಗಿದೆ ಹೆಸರು ಅಂತಂದರೆ, ರೈತರಿಗೋಸ್ಕರ ಒಂದು ಚಿನ್ನ, ಬಂಗಾರ, ಆ ರೀತಿಯಾದಂಥ ಒಂದು ಉತ್ಪನ್ನ ಫಾರ್ಮ್ ಗೋಲ್ಡ್. ಅದು ರಿಯಲಿ ಗೋಲ್ಡೇ ಅದು. ಯಾಕೆಂದರೆ ಈಗ ಕಳೆದ 20 ವರ್ಷದಿಂದ ರೈತರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಯಥೇಚ್ಛವಾಗಿ ಅಡಿಕೆ ಬೆಳೆಗಾರರು ಉಪಯೋಗಿಸ್ತಾ ಇದ್ದಾರೆ. ಇದು ಒಂದು 3 ವರ್ಷದಿಂದ ಒಂದು ಚಿಕ್ಕ ಬೆಳೆ ಇದ್ದಾಗ ಒಂದು 50 ಗ್ರಾಮಷ್ಟು ನಾವು ಈ ಫಾರ್ಮ್ ಗೋಲ್ಡನ್ನು ಅಪ್ಲೈ ಮಾಡಬೇಕಾಗತ್ತೆ. ಮತ್ತು 3 ವರ್ಷದಿಂದ ಮೇಲ್ಪಟ್ಟ ಮರಗಳಿಗೆ ಬರೀ 100 ಗ್ರಾಮ್ ಅಷ್ಟೇ ಅಲ್ಲ, ಅಪ್ ಟು ಅರ್ಧ kg ಕೊಡ್ಬೋದು. ಯಾಕೆಂದರೆ ಇದು ಸಾವಯವ ಗೊಬ್ಬರ. ಇದರ ಇನ್ನೊಂದು ಮುಖ್ಯ ಅಂಶ ಏನು ಅಂತಂದರೆ, ಈಗ ನಾವು ಕೊಟ್ಟಿಗೆ ಗೊಬ್ಬರ ಹೇಳ್ತಾ ಇರ್ತೀವಿ. 1 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರದಿಂದ ಏನು ಸೊತ್ತು ಸಿಗ್ತಾ ಇರುತ್ತೆ ಅದು ಈ ಒಂದು ಫಾರ್ಮ್ ಗೋಲ್ಡಲ್ಲಿ ಒಂದು 5ರಿಂದ 10 kgಯಲ್ಲಿ ದೊರೀತಾ ಇರುತ್ತೆ. ಉತ್ತಮವಾದಂಥ ರಿಸಲ್ಟ್ಸು ನಾವು ಈ ಸಾವಯವ ಗೊಬ್ಬರದಲ್ಲಿ ನೋಡ್ಬೋದು. ಅದು ಜೈ ಕಿಸಾನ್ ಸ್ಪೆಷಾಲಿಟಿ ಫಾರ್ಮ್ ಗೋಲ್ಡ್. ಯಾಕೆಂದರೆ ಇದು ಬರೀ ಬೇರಿನ ಬೆಳವಣಿಗೆ ಅಷ್ಟೇ ಅಲ್ಲ, ಇನ್ನೊಂದು ಅಡಿಕೆ ಬೆಳೆ ಇರೋದಕ್ಕೆ ನಾನು ಇನ್ನೊಂದು ಹೇಳೋದಾದರೆ, ಇಲ್ಲಿ ಹಿಡುಮುಂಡಿಗೆ ಅಂತ ಹೇಳ್ತೀವಿ, ಸ್ವಲ್ಪ ಕ್ರಾಸ್ ಗೆಣ್ಣುಗಳು ಆಗ್ತಾ ಇರುತ್ತೆ. ಇದೇನು ಅಂದರೆ ಬೇರಿನ ಬೆಳವಣಿಗೆ ಕುಂಠಿತಗೊಂಡಾಗಲೇ ಈ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಅಂಥ ಸಮಸ್ಯೆ ಇರುವಂಥ ಅಡಿಕೆ ಮರದಲ್ಲಿ ನೀವು ಅವಾಗ ಈ ಫಾರ್ಮ್ ಗೋಲ್ಡನ್ನು 1 kgವರೆಗೂ ಹೋಗ್ಬೋದು. ಆಗ ನಮಗೆ ಒಂದು 6ರಿಂದ 8 ತಿಂಗಳಲ್ಲಿ ಆ ಸಮಸ್ಯೆಯನ್ನು ಸರಿಪಡಿಸ್ಕೋಬೋದು. ಓಕೆ, ಇನ್ನು ಈ ಅಡಿಕೆ ಬೆಳೆಯಲ್ಲಿ ಹೊಸ ರೈತರು ಕೂಡ ಸೇರ್ಪಡೆಗೊಳ್ತಾ ಇದ್ದಾರೆ. ದಿನಕ್ಕೂ ಕೂಡ ಅಡಿಕೆ ಬೆಳೆಯೋದು ಜಾಸ್ತಿ ಆಗ್ತಾ ಇದೆ. ಅಂಥವರಿಗೆ ನೀವೇನಾದರೂ ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಈಗ ಮಣ್ಣು ನೀರೇ 2 ಇಂಪಾರ್ಟೆಂಟು ಯಾವುದೇ ಒಂದು ಬೆಳೆಗೆ. ಮಣ್ಣು ಯೂಶಲಿ ಚೆನ್ನಾಗಿ ಆರೋಗ್ಯವಾಗಿ ನೀರು ಬಸ್ದು ಹೋಗುವಂಥ ಮಣ್ಣಿನಲ್ಲೇ ನೀವು ಅಡಿಕೆಯನ್ನು ಬೆಳೀರಿ. ಎರಡನೇದಾಗಿ ನೀರನ್ನು ನೀವು 100% ಇಲ್ಲಿ ಚೆನ್ನಾಗಿದೆ ಅನ್ನುವಂಥ ನೀರಿನ ಪ್ರದೇಶದಲ್ಲೇ ನೀವು ಅಡಿಕೆಯನ್ನು ಬೆಳಿಬೇಕು. ನೀರು ಅತಿ ಮುಖ್ಯವಾದದ್ದು ಮತ್ತು ಅದನ್ನು ಮಿತವಾಗಿ ಬಳಸಬೇಕು. 10 ಲೀಟ್ರ್ ನೀರನ್ನು ವೇಸ್ಟ್ ಮಾಡೋದು ಬದಲು 1 ಲೀಟ್ರ್ ನೀರಿನಲ್ಲಿ ನಾವು ಬೆಳೆಯುವಂಥ ಆ ಬೆಳೆಗೆ ಆ 1 ಲೀಟ್ರನ್ನ ನಾವು ಬುಡಕ್ಕೆ ಕೊಟ್ಟು ಅದನ್ನು ಉಳಿಸ್ಕೋಬೋದು. ಅದಕ್ಕೆ ಅಡಿಕೆಯಲ್ಲೂ ಸಹಿತ 30ರಿಂದ 40 ಲೀಟರ್ ಪ್ರತಿ ಸಮ್ಮರ್ಗಳಲ್ಲಿ ನಾವು ಬೇಕಾಗ್ತಾ ಇರುತ್ತೆ ಪ್ರತಿ ಗಿಡಕ್ಕೆ. ಈವನ್ ಕೆಲವು ಸಮಯ 60. ಯಾಕೆಂದರೆ ನಮಗೆ ಬಿಸಿಲು ಜಾಸ್ತಿ ಇದ್ದಾಗ ಯಾವಪ್ಪೋ ಟ್ರಾನ್ಸ್ಪಿರೇಷನ್ ಹೋಗ್ತಿರುತ್ತೆ, ಟ್ರಾನ್ಸ್ಪಿರೇಷನು ರೈಸ್ ಇರುತ್ತೆ. ಆಗ ನಾವು ಡ್ರಿಪ್ ಮುಖಾಂತರನೇ ಈ ನೀರುಗಳನ್ನು ಕೊಡಬಹುದು. ಇನ್ನು ಎರಡನೇದಾಗಿ ಡ್ರಿಪ್ಪಿಂದ ಒಂದು ಅಡ್ವಾಂಟೇಜ್ ಏನು ಅಂದರೆ, ಈಗ ಗೊಬ್ಬರಗಳನ್ನು ಕೊಟ್ಟಾಗ ಎಫಿಷಿಯನ್ಸಿ ಕೂಡ ಚೆನ್ನಾಗಿರುತ್ತೆ. ಈಗ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತಲೂ ಹೇಳ್ತೀವಿ, ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು. ಅದು ಈಗ ನಮ್ಮಲ್ಲಿ ಸ್ಮಾರ್ಟ್ ಸೊಲ್ಯೂಷನ್ ಅನ್ನುವಂಥದ್ದು. ಈ ಸ್ಮಾರ್ಟ್ ಸೊಲ್ಯೂಷನ್ನು ಪ್ರಥಮವಾಗಿ ಇಡೀ ಭಾರತದಲ್ಲಿ 12 ಪೋಷಕಾಂಶಗಳು ಇರುವಂಥ ಒಂದು ಗೊಬ್ಬರ. ಯೂಶಲಿ ನಮಗೆ 13 ಪೋಷಕಾಂಶ, ಒಟ್ಟು 16 ಪೋಷಕಾಂಶ ಬೇಕು. ನೀರು ಮತ್ತು ಗಾಳಿಯಿಂದನೇ CHO, ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬರುತ್ತೆ. ಆದರೆ ಇನ್ನು ಪೋಷಕಾಂಶಗಳು ಏನಿದೆ, ಕ್ಲೋರಿನ್ನ ಬಿಟ್ಟು 12 ಪೋಷಕಾಂಶಗಳು ಸಹಿತ ಈ ಸ್ಮಾರ್ಟ್ ಸೊಲ್ಯೂಷನಲ್ಲಿ ಇರುವಂಥದ್ದು. ಈ ಜೈ ಕಿಸಾನ್ ಸ್ಪೆಷಾಲಿಟಿ ಸ್ಮಾರ್ಟ್ ಸೊಲ್ಯೂಷನ್ನು ಒಂದು ಕಂಪ್ಲೀಟ್ ಪ್ಯಾಕೇಜು. ಇದನ್ನು ಬೇರ್ ಮುಖಾಂತರ ಡ್ರಿಪ್ ಇರಿಗೇಷನಲ್ಲೂ ಕೊಡ್ಬೋದು, ಮತ್ತು ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಮುಖಾಂತರನೂ ಕೊಡ್ಬೋದು. ಒಂದು ಯೂಶಲಿ 7 ವರ್ಷದ ಗಿಡದವರೆಗೂ ಭಾಳಷ್ಟು ಸಿಂಪಡಣೆಗಳನ್ನು ನ್ಯೂಟ್ರಿಷನ್ ಕೊಡ್ತಾ ಇರ್ತಾರೆ. ಅಂಥ ಪ್ರದೇಶದಲ್ಲಿ 5 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಇದನ್ನು ಮಿಶ್ರಣ ಮಾಡಿಬಿಟ್ಟು ಸ್ಮಾರ್ಟ್ ಸೊಲ್ಯೂಷನನ್ನು ಕೊಡ್ಬೋದು. ಇದು ಉತ್ತಮವಾದಂಥ ಒಂದು ಸಾವಯವ ಅಂದರೆ ನೀರಿನಲ್ಲಿ ಕರಗುವಂಥ ಗೊಬ್ಬರಗಳು. ಇನ್ನೊಂದು ನಾನು ಯಾಕೆಂದರೆ ಸಮಸ್ಯೆ ಬರೋದೇ ನಮಗೆ ಏಪ್ರಿಲ್ ಮೇ ಸಮ್ಮರ್ ಟೈಮ್ಗಳಲ್ಲಿ. ಅದಕ್ಕೆ ಅಂತಲೇ ನಮ್ಮಲ್ಲಿ ಜೈ ಕಿಸಾನ್ ಸ್ಪೆಷಾಲಿಟಿ ಬಯೋ 20 ಅಂತ ಉತ್ಪನ್ನ,
ಯಾಕೆಂದರೆ ಇದು ಬರೀ ಪೋಷಕಾಂಶಗಳ ಮಿಶ್ರಣ ಅಷ್ಟೇ ಅಲ್ಲ. 20-20-20ರಷ್ಟು ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ದಲೆ ನಮಗೆ ಲಘು ಪೋಷಕಾಂಶಗಳು ಎಲ್ಲ ಇರುವಂಥದ್ದು, ಮತ್ತು ಒಂದು ಸ್ಟ್ರೆಸ್ ಟಾಲರೆನ್ಸ್ ಅಂತಲೇ ಹೇಳ್ತೀವಿ, ರೆಸಿಸ್ಟೆನ್ಸ್ ಕೊಡುವಂಥದ್ದು. ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಎಲ್ಲದಕ್ಕೂ ಯಥೇಚ್ಛವಾಗಿ ಮಳೆ ಬಿದ್ದಿರ್ಬೋದು ಅಥವಾ ಮಳೆ ಕಡಿಮೆ ಇರ್ಬೋದು, ಎರಡೂ ಸಮಯಕ್ಕೆ ನಮಗೆ ಈ ಒಂದು ಉತ್ಪನ್ನ ಭಾಳ ಮುಖ್ಯ. ಬೇಸಿಗೆ ಸಮಯದಲ್ಲಿ ಕೆಂಪು ನುಸಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಈಗ ಈವನ್ 1 ವರ್ಷದ ಗಿಡ ಇರ್ಬೋದು, 30 ವರ್ಷದ ಗಿಡ ಇರ್ಬೋದು, ಇಳುವರಿ ಬರ್ತಾ ಇರ್ಬೋದು. ಅದಕ್ಕೆ ಈ ಕೆಂಪು ನುಸಿಗೋಸ್ಕರನೇ ಒಂದು ಕ್ರಿಮಿನಾಶಕ, ಅದರ ಜೊತೆ ಬಯೋ-20 ಅನ್ನು ಸಹಿತ 4 ml ಪ್ರತಿ ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ, ಆಗೇನಾಗುತ್ತೆ ಆ ಕೆಂಪು ನುಸಿ ಕೂಡ ಕಂಟ್ರೋಲ್ ಆಗೋದ್ರ ಜೊತೆಗೆ ಎಲೆಗಳು ಹಳದಿ ಆಗ್ತಾ ಇರುತ್ತೆ. ಮತ್ತು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ಪೋಷಕಾಂಶನೂ ಬೇಕಾಗಿರುತ್ತೆ. ಇಮಿಡಿಯೇಟ್ ಒಂದು 15-20 ದಿವಸದಲ್ಲಿ ನಮಗೆ ನುಸಿ ಬಾಧೆನೂ ಕಡಿಮೆ ಆಗುತ್ತೆ, ಮತ್ತು ಗ್ರೀನಿಶ್ ಆಗಿ ಒಂದು ಉತ್ತಮವಾದಂಥ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ, ಅಂದರೆ ಫೋಟೋಸಿಂಥಸಿಸ್, ಆಹಾರನ ಉತ್ಪಾದನೆ ಮಾಡಬೇಕು. ಅದಕ್ಕೆ ಈ ಒಂದು ಉತ್ಪನ್ನ ಭಾಳ ಎಲ್ಪ್ ಆಗುವಂಥದ್ದು. ಓಕೆ, ನಾವು ಕೊನೆಯದಾಗಿ ನಮ್ಮ ರೈತರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳೋದಕ್ಕೆ ಬಯಸ್ತೀರಾ? ನಾನು ಅಡಿಕೆ ಬೆಳೆಯಲ್ಲಿ ರೈತರಿಗೆ ಹೇಳಬೇಕು ಅಂತ ಅಂದರೆ, ಗೋಟುಗಳು, ಎಸ್ಪೆಷಲಿ ಹೊಸ ತೋಟದ ಗೋಟುಗಳು ಅಂತ ಏನಿರುತ್ತೆ, ಒಂದು ಉತ್ತಮವಾದಂಥ ಹಳೆ ತೋಟದಿಂದ ಆ ಬೀಜವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮೊದಲನೇದಾಗಿ. ಅದರ ಜೊತೆಗೆ ಉತ್ತಮವಾದಂಥ, ಈಗ ನೀವು ಯಾವುದೇ ಒಂದು ನರ್ಸರಿಯಿಂದ ತೊಗೊಳ್ತಾ ಇದ್ರೂ ಅದು ಒಂದು ರೆಪ್ಯೂಟೆಡ್ ನರ್ಸರಿ, ಇಂಥ ಒಂದು ಹಳೆ ಗಿಡದಿಂದ ಗೋಟುಗಳನ್ನು ತಂದಿದ್ದಾರೆ ಅನ್ನುವಂಥದ್ದನ್ನು ತಲೆಯಲ್ಲಿಟ್ಕೊಂಡು ಅಂಥವ್ರ ಹತ್ರ ನೀವು ತಗೊಂಡು, ನಂತರ ಬರೀ 7-8 ವರ್ಷದ ನಂತರ ನಾವು ಪೋಷಕಾಂಶಗಳು ಕೊಡೋದಲ್ಲ. ಇವತ್ತು ಪಾಲನೆ ಅನ್ನೋದು ಮಗು ಇದ್ದಾಗೆ, ಮಗುಗೆ ನಾವು ಹೇಗೆ ನಾವು ಫೀಡ್ ಮಾಡ್ತೀವಿ ಅದೇ ರೀತಿ ನಾವು ಗಿಡ ನೆಟ್ಟಾಗಿಂದನೂ ಅದು 7-8 ವರ್ಷದವರೆಗೂ ಫಸಲು ಬರ್ತಾ ಇರೋದಿಲ್ಲ. ಆ ಸಮಯದಲ್ಲೂ ಈ ಸಮತೋಲದ ಪೋಷಕಾಂಶಗಳನ್ನು ಕೊಡಬೇಕು. ಮತ್ತು ನೀರು ಮತ್ತು ಮಣ್ಣಿನ ಆರೋಗ್ಯವನ್ನು ಎರಡೂ ಕಾಪಾಡಿಕೊಂಡು ನಾವು ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡಿಬೋದು ಅಂತ ನಾನು ಈ ರೈತರಿಗೆ ಒಂದು ವಿಚಾರವನ್ನು ಹೇಳ್ತೀನಿ. ಬಹಳ ಖುಷಿ ಆಯಿತು ಸರ್. ಬಹಳ ವಿಶೇಷವಾಗಿರುವಂಥ ಮಾಹಿತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ದಿನದಲ್ಲಿ ಸಾಕಷ್ಟು ರೈತರು ಕರ್ನಾಟಕದಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದೀರಾ, ಆದರೆ ಇಳುವರಿ ಮಾತ್ರ ಅಷ್ಟಕ್ಕಷ್ಟೇ. ಹಾಗಾಗಿನೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಡಾಕ್ಟರ್ ಆದರ್ಶ್ ಅವರು ಹೇಳಿರೋ ಪ್ರಕಾರ ಇದನ್ನು ಅನುಸರಿಸಿ ಉತ್ತಮ ಫಸಲನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.